ನೋಡಿ, ಒಂದು ಸಾಮಾನ್ಯ ಹಳ್ಳಿಲಿ ಹುಟ್ಟಿ ಪಡಬಾರ್ದ ಕಷ್ಟಪಟ್ಟು ಎತ್ತರಕ್ಕೆ ಬೆಳೆಯೋದಿದೆಯಲ್ಲ, ಸಾಮಾನ್ಯ ಸಂಗತಿಯಲ್ಲ. ಗಿಲ್ಲಿ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಯಾಕಂದರೆ ತಮಾಷೆ ಮಾಡಿಕೊಂಡೇ ಬಂದಂಥ ಹುಡುಗ, ತುಂಬ ಕಷ್ಟಪಟ್ಟು ಬೆಳೆದಿರುವಂಥ ಹುಡುಗ, ಈಗ ಬಿಗ್ ಬಾಸ್ ವಿನ್ನರ್. ಹೀಗಾಗಿ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಎಷ್ಟೋ ಬಿಗ್ ಬಾಸ್ಗಳು ನಡೆದಿವೆ, ಆದರೆ ಈ ಪಾರ್ಟಿ ಒಂದು ದೊಡ್ಡ ಅಲೆ ಎದ್ದಿರಲಿಲ್ಲ. ಅವ್ರ ಹುಟ್ಟೂರಲ್ಲಂತೂ ಜನ ಸಂಭ್ರಮಾಚರಣೆಗೆ ರೆಡಿಯಾಗಿದ್ದಾರೆ. ಬನ್ನಿ, ಅವ್ರ ತಂದೆ ತಾಯಿ ಇಬ್ಬರು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಈ ಕರ್ನಾಟಕ ಜನತೆ ನನ್ನ ಮಗನ ಓಟ್ ಕೊಟ್ಟು ಕೈ ಹಿಡಿದಿದ್ದಾರೆ. ನಾವು ಭಾಳ ಸಂತೋಷ. ಮುಂದೂ ಹಿಂಗೆ ಇರಬೇಕು ಅಂತ ನಾವು ಬೇಡ್ಕೊತವನಿ. ಅಂಥ ಕಷ್ಟ ಯಾರಿಗೂ ಇಲ್ಲ ಬಿಡಿ. ಅಂಥ ಕಷ್ಟಪಟ್ಟವನೇ, ಅಂಥ ಕಷ್ಟಪಟ್ಟು ತಗೊಂಡೋಗಿ ಅವ್ರನ್ನ ಏತ್ಕೊ ನಿಲ್ಸೋರ್ಲ ಜನ ಓಟ್ ಹಾಕಿ ಕೈ ಹಿಡಿದು ಅಷ್ಟೇ ಸಾಕು. ಸಂತೋಷ, ತುಂಬ ಖುಷಿ, ತುಂಬ ಖುಷಿ. ಅವನಿಷ್ಟ ಅದು ಒಂದಲ್ಲ. ಆ ಕ್ಷಣ ಏನು ಹೇಗೆ ಅನಿಸ್ತು? ಭಾಳ ಖುಷಿ ಆಯ್ತು, ಭಾಳ ಖುಷಿ ಆಯ್ತು ಸರ್. ಭಾಳ ಸಂತೋಷವಾಯ್ತು. ನಮ್ದು ಯಾವುದೋ ಈ ಕನಸೇ ಗೊತ್ತಿಲ್ಲ ನಮಗೆ. ಇಲ್ಲ ಅವನೇನೋದು ಓದಿಸ್ಬಿಟ್ಟು ದೊಡ್ಡ ಕೆಲಸ ಸೇರ್ಸ್ಕೊಂತ ಮಾಡಿದೆ. ಯಾವ್ದಾರ ಡ್ಯೂಟಿ ಸೇರ್ಸ್ಕೊಂಡು ಸುಖಕ್ಕೆ ಅನ್ನ ಉಣ್ಲ, ನಮಗೆ ಜಮೀನು ಉಳ್ಬೇಡ, ಕುರಿ ಕಾಯ್ಬೇಡ ಅಂತ ಹೇಳಿದ್ವಿ. ಅದು ನನ್ನ ಇಷ್ಟ ಅಂತ ಅಂದಿದ್ದ. ಅದು ಅವನಿಷ್ಟನ ಹೋಗಿ ಈ ಥರ ಮಾಡೋಣ ಅಷ್ಟೇ. ಅವನಿಷ್ಟ ಅದು. ಅವ್ನು ಯಾವಾಗ ಕೇಳ್ತಾ ಅವತ್ತು ಮದುವೆ ಮಾಡ್ಕೊಡುವ. ನಾನು ಬಲವಂತ ಮಾಡ್ಕೊಡೋಕ್ಕೂ ಹೋಗಲ್ಲ, ಮಾಡ್ಕೊಳ ಬೇಡ ಅಂತ ಹೇಳೋಕೆ ಹೋಗೋದಿಲ್ಲ. ಅವ್ರ ಇಷ್ಟ, ಅವ್ರು ಒಪ್ಕೊಂಡ್ಮೇಲೆ ಮಾಡ್ಕೊಡ್ತೀವಿ. ನಮ್ಮ ಅನುಮತಿ ಇಲ್ಲ, ಅವ್ರ ಇಷ್ಟ ಅದು. ಗಿಲ್ಲಿ ಇಷ್ಟ, ಅವನು ಇಂಥ ಹುಡುಗಿ ಮಾಡ್ಕೊತೀನಿ ಕಪ್ಪ, ಓಕೆ ಮಾಡ್ಕೊಳ್ಳಿ. ಬಿಗ್ ಬಾಸ್ ಅಲ್ಲಿ ನಮ್ಮ ಹೋಗಿದ್ದು, ನನ್ನ ಮಗನಿಗೆ ಸುದೀಪ್ ಸರ್ ಕಪ್ ಕೊಟ್ಟಿದ್ದು ಎಲ್ಲ ಖುಷಿ ಆಯಿತು. ಕನ್ನಡ ಜನತೆಗೆ ನಮ್ಮ ಯಾವಾಗಲೂ ನಮ್ಮ ಮಗನೇ ಆಗಲಿ ನಾಮೇ ಆಗಲಿ ಚಿರೋಣಿಯಾಗಿರ್ತೀವಿ. ಇದೇ ಥರ ಅವರು ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳು ಬೆಳೆಸ್ತಾವ್ರೆ, ಹಿಂಗೆ ಬೆಳೆಸಲಿ, ಬಾಕಿ ಬಡವ್ರ ಮಕ್ಕಳನ್ನೂ ಇದೇ ಥರ ಬೆಳೆಸಲಿ ಅಂತ ಕೇಳ್ಕೊತೀನಿ ನಾನು. ಅಂದರೆ ನಾನು ತುಂಬ ಸಂತೋಷ ಆಯ್ತದೆ. ನಾನು ಕರ್ನಾಟಕದ ಜನರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಅವ್ರಿಗೆ ನಾವು ಯಾವಾಗಲೂ ಹಿಂಗೆ ಇರ್ತೀವಿ ಚುರುವಳಿಗೆ. ಅವತ್ತು ಅನ್ಕೊಂಡಿರ್ಲಿಲ್ಲಪ್ಪ, ಕನಸು ಕಂಡಂಗೆ ಐತೆ ಇರೋದು. ಈ ಥರ ಐತಾನೆ, ಈ ಥರ ನಮ್ಮ ಐತಿಮಿ ಅನ್ನೋದು ಗೊತ್ತಿಲ್ಲ ನಮಗೆ. ಯಾವುದೋ ಒಂದು ಮೂಲೆಯಲ್ಲಿದ್ದವರು ಈ ಥರ ಬೆಳೆದವನೆ ಅಂತಿವ್ರ ಮಂಗ, ಬಡವ್ರ ಮಂಗ ಅಂತಂದರೆ ನಮಗೆ ತುಂಬ ಖುಷಿ. ನನಗೆ ಅಂದರೆ ಹೇಳ್ಕೊಕ್ಕೆ ಅಷ್ಟೊಂದು ಖುಷಿ ಐತೆ, ಅಷ್ಟೊಂದು ಸಂತೋಷ ಐತೆ. ಅಂದರೆ ನಾನು ಯಾವಾಗಲೂ ಕರ್ನಾಟಕದ ಜನ ಅಂತೂ ನಾನು ಯಾವಾಗಲೂ ಹಿಂಗೆ ಇದೇ ಥರ ಅಭಿನಂದಿಸ್ತೀನಿ, ಇದೇ ಥರ ನಾನು ಪ್ರೀತಿಯಿಂದ ಮಾತಾಡಿಸ್ತೀನಿ, ಇದೇ ಥರ ನಾನು ಅವ್ರು ತುಂಬ ನನ್ನ ಹೃದಯದ ಮಾತು ಹೇಳ್ತೀನಿ. ಅವರಂತೂ ಕರ್ನಾಟಕದ ಜನ ಅಂತೂ ನನ್ನ ಮಗನ ಇಷ್ಟೊಂದು ಅಭಿಮಾನ ತೋರವ್ರೆ, ಇಷ್ಟೊಂದು ಬೆಳೆಸವ್ರೆ, ಇಷ್ಟೊಂದು ಪ್ರೀತಿ ತೋರವ್ರೆ, ಅಷ್ಟೇ ನಾನು ಹೇಳ್ಬೋದು.